ಮಂಡ್ಯದಲ್ಲಿ ನಡೆದಂತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ. ಮುಂದಿನ ಕನ್ನಡ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಇವತ್ತಿನ ಸಮ್ಮೇಳನದಲ್ಲಿ 5 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಪ್ರಗತಿಪರರು ಹಠ ಹಿಡಿದು ಮೊಟ್ಟೆ ಕೋಳಿ ಊಟವನ್ನು ಹಂಚಿದ್ದಾರೆ. ಮಂಡ್ಯದಲ್ಲಿ ನಡೆದ 3 ದಿನದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ. 3 ದಿನಗಳ ಕಾಲ ನಡೆದ ಸಾಹಿತ್ಯ ಹಬ್ಬದಲ್ಲಿ ಸಾಹಿತ್ಯಾಸಕ್ತರು, ಬರಹಗಾರರು, ಕವಿಗಳು ಭಾಗಿಯಾಗಿ ಸಂಭ್ರಮಿಸಿದ್ದಾರೆ. ಮುಂದಿನ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬಳ್ಳಾರಿಯಲ್ಲಿ ನಡೆಸಲು ನಿರ್ಧಾರ ಮಾಡಿರುವ ಕನ್ನಡ ಸಾಹಿತ್ಯ ಪರಿಷತ್ ಈ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಮುಖವಾಗಿ 5 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. 1ನೇ ನಿರ್ಣಯ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022 ಜಾರಿಯಾಗಬೇಕು. ಕಸಾಪ ಅಧ್ಯಕ್ಷರನ್ನ ರಾಜ್ಯ ಮಟ್ಟದ ಸಮಿತಿ ಉಪಾಧ್ಯಕ್ಷರನ್ನಾಗಿ ಮಾಡಬೇಕು. ನೇಮಕ ಮಾಡಲು ಸೂಕ್ತ ತಿದ್ದುಪಡಿ ಮಾಡಬೇಕು. 2ನೇ ನಿರ್ಣಯ, ಎಲ್ಲ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು. ಕಟ್ಟಡ, ವಾಚನಾಲಯ, ಆಟದ ಮೈದಾನ, ಸೂಕ್ತ ಶಿಕ್ಷಕರ ನೇಮಕ, ಕನ್ನಡೇತರ ಶಾಲೆಗಳಿಗೆ ಕಡ್ಡಾಯ ಕನ್ನಡ ಶಿಕ್ಷಕರ ನೇಮಕ ಮಾಡಬೇಕು. 3ನೇ ನಿರ್ಣಯ, ಕನ್ನಡಿಗರ ಉದ್ಯೋಗಕ್ಕೆ ಅಡ್ಡಿ ಇರುವ ವ್ಯಾಜ್ಯ ವಿಲೇವಾರಿ ಮಾಡಬೇಕು. ಸರೋಜಿನಿ ಮಹಿಷಿ ವರದಿಯನ್ನು ಶಾಸನಬದ್ಧ ಅನುಷ್ಠಾನ ಮಾಡಬೇಕು. ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನು ಶೀಘ್ರವೇ ವಿಲೇವಾರಿ ಮಾಡಬೇಕು. 4ನೇ ನಿರ್ಣಯ, ದಾವಣಗೆರೆಯಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ನಡೆಸಬೇಕು. 5ನೇ ನಿರ್ಣಯ, ಕರ್ನಾಟಕ ಸರ್ಕಾರ ಶೀಘ್ರವೇ ರಾಷ್ಟ್ರಕವಿಯನ್ನ ಘೋಷಣೆ ಮಾಡಬೇಕು. ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡದ ನೆಲ ಮಂಡ್ಯದಲ್ಲಿ ಕಳೆಗಟ್ಟಿತ್ತು ಅನ್ನುವುದು ಸತ್ಯ. ಆದರೆ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದ ಅಪ್ಪಟ ಕನ್ನಡದ ಪ್ರತಿಭೆಗಳಾದ ಮಂಡ್ಯ ರಮೇಶ್, ನಟ ರವಿಶಂಕರ್, ನಿರ್ದೇಶಕ ಜೋಗಿ ಪ್ರೇಮ್ ಸೇರಿದಂತೆ 10 ಹಲವು ಕಲಾವಿದರನ್ನ ಮರೆತಿದ್ದು ಆಕ್ರೋಶಕ್ಕೂ ಕಾರಣವಾಯಿತು. ಕೊನೆಯ ದಿನ ಬಾಡೂಟದ ವಿಚಾರವಾಗಿ ಫೈಟ್. ಸಾಹಿತ್ಯ ಹಬ್ಬದಲ್ಲಿ ಸದ್ದು ಮಾಡಿದ ಕೋಳಿ ಊಟ. ಬಿಸಿ ಬಿಸಿ ರಾಗಿ ಮುದ್ದೆ, ಕೋಳಿ ಸಾರು, ಪಕ್ಕದಲ್ಲಿ 4 ಪೀಸ್, ಜೊತೆಗೆ ಮೊಟ್ಟೆ, ನಂಚ್ಕೊಳ್ಳೋದಕ್ಕೆ ಈರುಳ್ಳಿ ಬೇರೆ. ಕನ್ನಡ ಹಬ್ಬದಲ್ಲಿ ಕಳೆದ 2 ದಿನದಿಂದ ಸಿಗದ ಬಾಡೂಟ ಇವತ್ತು ಬಾಯಿ ರುಚಿ ಹೆಚ್ಚಿಸಿದೆ. ನುಡಿ ಜಾತ್ರೆ ಶುರುವಾಗುವುದಕ್ಕೂ ಮೊದಲಿನಿಂದ ಎದ್ದಿದ್ದ ಬಾಡೂಟದ ಹೈಡ್ರಾಮಾ ಇವತ್ತು ಅತಿರೇಕಕ್ಕೆ ಹೋಗಿತ್ತು. ಬಾಡೂಟದ ವಾಸನೆ ಬರ್ತಿದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದೋಯ್ತು. ಪೊಲೀಸರು ಪಾತ್ರೆಗೆ ಕೈ ಹಾಕ್ತಿದ್ದಂತೆ ಬಾಡೂಟ ಪ್ರಿಯರು ಕೆರಳಿ ಕೆಂಡವಾದ್ರು. ಮಂಡ್ಯದಲ್ಲಿ ಕನ್ನಡ ನುಡಿ ಜಾತ್ರೆ ಶುರುವಾಗುವುದಕ್ಕೂ ಮೊದಲೇ ಬಾಡೂಟದ ಕೂಗೆದ್ದಿತ್ತು. ಆದ್ರೆ ಸರ್ಕಾರ ಮಾತ್ರ ಒಪ್ಪಿಗೆ ಕೊಟ್ಟಿರಲಿಲ್ಲ. ಹೀಗಾಗಿ 2 ದಿನ ವೆಜ್ ಊಟವನ್ನೇ ಸಮ್ಮೇಳನದಲ್ಲಿ ವಿತರಿಸಲಾಗಿತ್ತು. ಇವತ್ತು ಕೊನೆ ದಿನ ಆಗಿದ್ರಿಂದ ಪ್ರಗತಿಪರರ ತಂಡ ಮಾಂಸಾಹಾರ ತರ್ತಿದ್ದಂತೆ ಪೊಲೀಸರು ಎಂಟ್ರಿ ಕೊಟ್ರು. ನಾನ್ ವೆಜ್ ಕೊಡೋ ಹಾಗಿಲ್ಲ ಅಂದ್ರೂ ಕೇಳದೆ ಎಲ್ಲರಿಗೂ ಮುದ್ದೆ ಜೊತೆ ನಾಟಿ ಕೋಳಿ ರುಚಿ ತೋರಿಸಿದ್ರು. ಸ್ವತಃ ಅವರೇ ಕುರಿ ಕೋಳಿಗಳನ್ನ ಸಂಗ್ರಹಿಸಿ ಇವತ್ತು ಬಾಡೂಟವನ್ನ ಮಾಡಿಕೊಂಡು ಬಂದು ಸಮ್ಮೇಳನದಲ್ಲಿ ಹಂಚುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಾಂಕೇತಿಕವಾಗಿ ಮಾಡಿದೀವಿ ಸರ್. ಸರಿಯಾಗಿ ಅವಕಾಶ ಕೊಟ್ಟಿದ್ರೆ ಹಳ್ಳಿನಲ್ಲಿ ಕೋಳಿಯನ್ನು ಎತ್ತಿ ಮಾಡಬೇಕು ಅಂತಿದ್ವಿ. ಹಾಗಾಗಿ ಸಾಂಕೇತಿಕವಾಗಿ ಮುಂದಿನ ದಿನಗಳಲ್ಲಿ ಸಮ್ಮೇಳನಗಳಲ್ಲಿ ಇದು ಒಂದು ನಾಂದಿ ಆಗ್ಲಿ ಅಂತ ಹೇಳಿ ನಾವು ಈಗ ಒಂದು ಸಾಂಕೇತಿಕವಾಗಿ ಮಾಡಿದ್ದೀವಿ. ಇವು ಅವಕಾಶ ಕೊಟ್ಟಿದ್ರೆ ಇನ್ನೂ 10,000 ಜನಕ್ಕೆ ಮಾಡುವಂತ ಶಕ್ತಿ ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ಮತ್ತೆ ಬಾಡೂಟ ಪ್ರಿಯರಿಗೆ ಇತ್ತು. ಇದನ್ನ ಸರ್ಕಾರ ಅವಕಾಶ ಕೊಟ್ಟಿಲ್ಲ ಅನ್ನೋದು ನೋವಿದೆ. ಆಯೋಜನೆ ಮಾಡಿದ್ದೀವಿ, ಅದರಲ್ಲಿ ಯಶಸ್ವಿಯಾಗಿದ್ದೀವಿ. ಭುವನೇಶ್ವರಿ ತಾಯಿ, ಕನ್ನಡ ತಾಯಿ ಭುವನೇಶ್ವರಿ ಏನಿದ್ದಾಳೆ, ಆ ಭುವನೇಶ್ವರಿ ಎದುರುಗಡೆ ಬಾಡ್ ತಿನ್ನೋರು, ತರಕಾರಿ ತಿನ್ನೋರು ಎಲ್ಲರೂ ಸಮಾನರು ಅಂತ ಸಾಧಿಸಿದ್ವಿ. ಭುವನೇಶ್ವರಿಗೆ ತರಕಾರಿ ತಿನ್ನೋರು ಮಾತ್ರ ಅಲ್ಲ ಮಕ್ಕಳು, ಮಾಂಸ ತಿನ್ನೋರು ಭುವನೇಶ್ವರಿ ಮಕ್ಕಳೇ ಅಲ್ವಾ. ಹಾಗಾಗಿ ನಾವು ಮಾಂಸ ತಿನ್ನೋರು ನೀನು ಸ್ವೀಕರಿಸು ತಾಯಿ ಅಂತ ಕೇಳ್ಕೊಳ್ತಾ ಇದೀವಿ ಭುವನೇಶ್ವರಿಯನ್ನ. ಹಾಗಾಗಿ ನಾವು ಆಹಾರ ಸಮಾನತೆಯನ್ನು ಸಾಧಿಸ್ತಾ ಇದ್ದೀವಿ. ಈ ಸಮ್ಮೇಳನ ಮಾತ್ರ ಅಲ್ಲ, ಮುಂದೆ ನಡೀತಕ್ಕಂಥ ಎಲ್ಲ ಕನ್ನಡ ಸಾಹಿತ್ಯ ಜಾತ್ರೆಗಳಲ್ಲಿ ಮಾಂಸಾಹಾರ, ಸಸ್ಯಾಹಾರ ಎರಡನ್ನೂ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಎಚ್ಡಿಕೆಗೆ ಸನ್ಮಾನ ಮಾಡಿದ್ರು ಚಲುವರಾಯ ಸ್ವಾಮಿ.
ಸಕ್ಕರೆ ನಾಡಲ್ಲಿ 3 ದಿನದಿಂದ ನಡೀತಿದ್ದ ಅಕ್ಷರ ಜಾತ್ರೆಗೆ ಇವತ್ತು ಕೊನೆ ದಿನವಾಗಿತ್ತು. ಹೀಗಾಗಿ ಎಲ್ಲ ಸಾಹಿತಿಗಳಿಗೆ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ಈ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸಚಿವ ಚಲುವರಾಯಸ್ವಾಮಿ ಸನ್ಮಾನ ಮಾಡಿದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ರಾಜಕೀಯ ಶತ್ರುಗಳಂತೆ ಕಾಣಿಸಿಕೊಳ್ಳೋ ಚಲುವರಾಯಸ್ವಾಮಿ ಹಾಗೂ ಎಚ್.ಡಿಗೆ ಒಟ್ಟಿಗೆ ಕಾಣಿಸಿದ್ದು ಹಲವರಿಗೆ ಕುತೂಹಲ ಮೂಡಿಸಿತು. ಒಟ್ನಲ್ಲಿ ಬಾಡೂಟದ ಬಡಿದಾಟದ ಮಧ್ಯೆಯೂ ನುಡಿ ಜಾತ್ರೆಗೆ ಅದ್ಧೂರಿ ತೆರೆ ಬಿದ್ದಿದೆ. ಸುನೀಲ್ ಗೌಡ, ನ್ಯೂಸ್ 18 ಮಂಡ್ಯ.